ಕುಸಿದು ಬೀಳಿಸಿದ ಮಾಮರದ ಮಲ್ಲಿಗೆಯ ಬಳ್ಳಿಯಂತೆ ತನ್ನ ಪತಿದೇವನ ಅಡಿದಾವರೆಗಳನ್ನು ಹಿಡಿದುಕೊಂಡು ಕುಸಿದು ಬಿದ್ದಿದ್ದ ತನ್ನ ಅರ್ಧಾಂಗಿಯನ್ನು ವಾಲಿಯು ಹಿಡಿದೆತ್ತಿ ಮಾತಾಡಿಸುತ್ತಿದ್ದಂತೆಯೇ ತಾರೆಯು, ಜೀವಿತೇಶ್ವರ, ಈಗಲೇ ಸುಗ್ರೀವನಲ್ಲಿ ಯುದ್ಧಕ್ಕೆ ಹೊರಟಂತಿದೆ. ಅವನ ಗರ್ಜನೆಯೂ ಕೇಳಿಸಿತು. ನೀವು ಹಾಗೆಯೇ ಬೊಬ್ಬಿರಿದು ಹೊರಟಿರುವಿರಿ. ಈ ದಿನ ಸಮರವು ಸರಿಯಲ್ಲ ಸ್ವಾಮಿ. ನನಗೇಕೋ ದುರ್ನಿಮಿತ್ತಗಳೇ ಒಂದೊಂದಾಗಿ ಕಾಣಿಸುತ್ತಿವೆ. 4-6 ದಿವಸಗಳಿಂದ ನನ್ನ ಬಲದ ಕಣ್ಣು ಅದೇಕೋ ಅಡಿಗಡಿಗೆ ಅದುರತೊಡಗಿದೆ. ಕೆಲವು ದಿವಸಗಳಿಂದ ಆಗಾಗ ನರಿಗಳು ಊಡಿಡುತ್ತವೆ. ಆಕಾಶದಲ್ಲಿ ಹೊಗೆಯನ್ನೇ ಹೋಲುವ ಬಗೆ ಬಗೆಯ ವಿಕಾರ ರೂಪಗಳುಳ್ಳ ಮೋಡಗಳು ಏಳುತ್ತಿವೆ. ಪಕ್ಷಿಯೊಂದು ಬಿಡುವಿಲ್ಲದೆ ಕರ್ಕಶವಾಗಿ ಅರಚುತ್ತಿದೆ. ಹೃದಯೇಶ್ವರ, ನಮಗೆ ಅನಿಷ್ಟವೇ ಪ್ರಾಪ್ತಿಸುತ್ತದೆಂದು ನನ್ನೆದೆಯಲ್ಲಿ ಚಿಂತೆ ಮೂಡಿದೆ. ಸುಗ್ರೀವನು ಅನೇಕ ಬಾರಿ ನಿಮ್ಮಲ್ಲಿ ಸೆಣಸಿ ಸೋತವನು. ಮತ್ತು ಹೋರಾಡಲು ಅಣಿಯಾಗಿರುವುದು ಹೆರವರ ಸಹಾಯವನ್ನು ನಂಬಿಯೇ ಆಗಿರಬೇಕು. ನಾಥ, ಕುಮಾರನಾದ ಅಂಗದನು ಸಂಗಡಿಗರೊಂದಿಗೆ ಪರ್ವತ ಪ್ರಾಂತ್ಯದಲ್ಲಿ ಸಂಚರಿಸುತ್ತಿದ್ದಾಗ ಕೆಲವು ವಿಚಾರಗಳನ್ನು ಸಂಗ್ರಹಿಸಿ ತಂದಿದ್ದಾನೆ. ಅದೆಲ್ಲವೂ ಸತ್ಯವೆಂದೇ ನನಗನಿಸುತ್ತದೆ. ಯಾರೋ ಅಯೋಧ್ಯಾದೇಶದವನಂತೆ, ಶ್ರೀರಾಮನೆಂಬವನಂತೆ. ರಾವಣನು ಅವನ ಪತ್ನಿಯನ್ನು ಅಪಹರಿಸಿದ್ದರಿಂದ ಇತ್ತ ಬಂದನಂತೆ. ನಿಮ್ಮ ತಮ್ಮನೊಂದಿಗೆ ಸ್ನೇಹ ಬೆಳೆಸಿದನಂತೆ. ಬಹಳ ಕಾರಣಿಕನಂತೆ. ಅಸದೃಶವಾದ ಪರಾಕ್ರಮವುಳ್ಳವನಂತೆ. ದುಂದುಬಿಯ ಅಟ್ಟೆಯನ್ನು ಒದ್ದು ಹಾರಿಸಿದನಂತೆ. ಸಪ್ತ ಚಾಲ ಛೇದನವನ್ನೇ ಮಾಡಿರುವನಂತೆ. ಆ ಶ್ರೀರಾಮನು ಸುಗ್ರೀವನಿಗೆ ರುಮೆಯನ್ನು ಬಿಡಿಸಿಕೊಡುತ್ತಾನಂತೆ. ಮತ್ತೆ ಕಪಿಸೈನ್ಯ ಸಹಿತನಾದ ಸುಗ್ರೀವನು ಶ್ರೀರಾಮನ ಪತ್ನಿಯನ್ನು ಅರಸುವುದರಲ್ಲಿ ಬೆಂಬಲವಿತ್ತು ಸಹಕರಿಸುವುದಂತೆ. ಆ ರೀತಿ ಅವರಿಬ್ಬರೊಳಗೆ ಅಗ್ನಿಸಾಕ್ಷಿಯಾಗಿ ಒಪ್ಪಂದವಾಗಿದೆಯಂತೆ. ಶ್ರೀರಾಮನೆಂದರೆ ದೈವಿಕ ಪುರುಷನಂತೆ. ಅಂತಹವನ ಸಹಾಯದಿಂದಲೇ ಸುಗ್ರೀವನು ನಿಮ್ಮನ್ನೀಗ ಯುದ್ಧಕ್ಕೆ ಕರೆದಿರಬೇಕು. ಪ್ರಾಣೇಶ್ವರ, ಶ್ರೀರಾಮನು ವಚನವಿತ್ತಂತೆ ರುಮೆಯನ್ನು ಸುಗ್ರೀವನಿಗೆ ಕೊಡಿಸುವಲ್ಲಿ ಮುಂದಾವ ಅನರ್ಥವೂ ಕಾದಿದೆಯೋ ಯಾರಿಗೆ ಗೊತ್ತು. ನೀವಂತೂ ಆಕೆಯನ್ನು ಅವನಿಗೆ ಬಿಟ್ಟು ಕೊಡಲಾರಿರಿ. ಶ್ರೀರಾಮನು ಕೊಡಿಸದಿರಲಾರ. ಆಗ ಶ್ರೀರಾಮನೇ ನಿಮ್ಮನ್ನು, ಹೃದಯೇಶ್ವರ, ಆ ಪಾಡು ಬಾರದಿರಲಿ. ಶತ್ರುವು ಎಷ್ಟೇ ದುರ್ಬಲನಾಗಿದ್ದರೂ ನಾವು ನಿರ್ಲಕ್ಷ್ಯರಾಗಿರುವುದು ಸರಿಯಲ್ಲವಷ್ಟೇ. ಶ್ರೀರಾಮನ ಸಹಾಯದಿಂದಲೇ ಸುಗ್ರೀವನು ಹೋರಾಡತೊಡಗಿರುವುದರಿಂದ ಖಂಡಿತವಾಗಿಯೂ ಯುದ್ಧದಲ್ಲಿ ನಮಗೆ ಜಯವಾಗುವುದು ದುಸ್ತರವು. ಮೇಲಾಗಿ ಇನ್ನೇನಾದರೂ ಆದರೆ ಸರ್ವನಾಶವಾದಂತೆಯೇ ಸರಿ. ದೇವಾಸುರರನ್ನೆಲ್ಲ ಭೀತಿಗೊಳಿಸಿರುವ ನಿಮ್ಮ ಅದಟು ರುಮೆಯ ವ್ಯಾಜದಲ್ಲಿ ಹಾಳಾಗುವುದು ಸರ್ವತಾ ಭೂಷಣವಲ್ಲ. ತಮ್ಮನ ಪತ್ನಿಯನ್ನವನಿಗೆ ಬಿಟ್ಟು ಕೊಡದೆ ಅದೇ ನಿಮಿತ್ತದಿಂದ ಸೋಲುವ ಅಲ್ಲ, ಆ ಪರಿಸ್ಥಿತಿಯು ತೀರಾ ಶೋಚನೀಯವಾದುದು ಮಾತ್ರವಲ್ಲ, ನಿಂದಾಸ್ಪದವಾದುದೂ ಕೂಡ. ಆದುದರಿಂದ ಪತಿದೇವ, ಕ್ರುದ್ಧರಾಗಿ ಈಗ ಯುದ್ಧಕ್ಕೊಂದು ಹೊರಟಿರುವ ನೀವು ಖಂಡಿತವಾಗಿಯೂ ಈಗ ಹೋಗಬಾರದು. ಬೇಕಿದ್ದರೆ ಆ ಶ್ರೀರಾಮನೇ ಸುಗ್ರೀವ ಪಕ್ಷಪಾತಿಯಾಗಿ ಬಂದು ನಿಮ್ಮನ್ನು ಮಾತಾಡಿಸಲಿ. ಆಗ ನೀವಾಗಿ ರುಮೆಯನ್ನು ಸುಗ್ರೀವನಿಗೊಪ್ಪಿಸುವುದು ಶ್ರೇಯಸ್ಕರವಲ್ಲವೇ? ಮೇಲಾಗಿ ಶ್ರೀರಾಮನ ಸ್ನೇಹ ಲಾಭವೂ ನಿಮಗೆ ಪ್ರಾಪ್ತಿಸಬಹುದು. ಪ್ರಿಯಕರ, ಬೇಡ, ಸರ್ವಥಾ ಯುದ್ಧವು ಬೇಡ ಎಂದು ಕಮ್ಮನಿ ಮಿಡಿಯುತ್ತಲೇ ಬೇಡಿಕೊಂಡಳು. ಎಲ್ಲವನ್ನೂ ಆಲಿಸಿದ ವಾಲಿಯು ಗಹಗಹಿಸಿ ನಗುತ್ತಾ, ಪ್ರಿಯತಮೆ, ಇದೆಂತಹ ಹೇಳಿತನವು ನಿನ್ನನ್ನು ಅಂಕುರಿಸಿತು. ಅಂಗದನ ತಾಯಿಯಾಗಿಯೂ ಕ್ಷುಲ್ಲಕರಂತೆ ಆಡುತ್ತಿರುವುದೇ? ಕಿಷ್ಕಿಂದೆಯೇ ನಡುಗುವಂತೆ ಮಾಟ್ಟಹಾಸದಿಂದ ಸುಗ್ರೀವನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಆದರೂ ಸುಮ್ಮನಿರುವುದೇ? ಬಂದೊದಗಿದ ಯುದ್ಧವನ್ನು ಉಪೇಕ್ಷಿಸುವುದು ಪೌರುಷದ ಲಕ್ಷಣವೇ? ನಮ್ಮಂಥವರಿಗೆ ಭೂಷಣವೇ? ಅಯೋಧ್ಯೆಯ ಶ್ರೀರಾಮನು ಸುಗ್ರೀವನಿಗಾಗಿ ನನ್ನಲ್ಲಿ ಯುದ್ಧಕ್ಕೆ ಬರುವುದಿದ್ದರೆ ಆ ಮಾತೇ ಬೇರೆ. ಅವನಿಗೂ ನನಗೂ ಯಾವ ದ್ವೇಷವೂ ಇಲ್ಲ. ಮಾತ್ರವಲ್ಲ, ವಾಲಿಯನ್ನು ದ್ವೇಷಿಸಿಯೂ ಬದುಕಿರುವವನು ಒಬ್ಬ ಸುಗ್ರೀವನಲ್ಲದೆ ಮತ್ತೊಬ್ಬನಿಲ್ಲ. ತನ್ನ ಪತ್ನಿಯನ್ನು ಕಳೆದುಕೊಂಡವನು ತಾನಾಗಿ ಸುಗ್ರೀವನೊಂದಿಗೆ ಸ್ನೇಹ ಮಾಡಿಕೊಂಡು ಅವನ ಪತ್ನಿಯನ್ನು ನನ್ನಿಂದ ಬಿಡಿಸಿಕೊಡುವುದಾದರೆ ಬಿಡಿಸಿಕೊಡಲಿ.
ಅದನ್ನು ನೋಡಿಯೇ ಬಿಡೋಣ. ನಿನ್ನ ಮಾತಿನಂತೆ ಶ್ರೀರಾಮನು ಬಲಾಢ್ಯನೇ ಇದ್ದರೂ ಅವನಲ್ಲಿಯೇ ಯುದ್ಧವು ಬಂದಾಗ ನೋಡೋಣ. ದುಂದುಬಿಯ ಅಟ್ಟೆಯನ್ನು ಹಾರಿಸಿಯೋ, ಸಪ್ತಚಾಲಗಳನ್ನು ಛೇದಿಸಿಯೋ, ತನ್ನ ಪರಾಕ್ರಮವನ್ನವನು ತೋರಿಸಿದುದು ನಿಜವಾದರೆ ಅವನೊಬ್ಬ ಪವಾಡ ಪುರುಷನೇ ಇರಬಹುದು. ಅಂತಹದೇನೆಂಬುದನ್ನು ಪರೀಕ್ಷಿಸಿಯೇ ನೋಡೋಣವಂತೆ. ಶೌರ್ಯದಲ್ಲಿ ಅಜಬವಾದಿಗಳನ್ನು ಗಣಿಸದ ನಿನ್ನರಸನು ಮರ್ತ್ಯರಿಗಾಗಿ ಬೆದರುವುದಿದೆಯೇ? ಕುಲಾಚಲಗಳನ್ನೇ ತಿರಿಕಲ್ಲಾಡಬಲ್ಲ ವಾಲಿಯ ಮುಂದೆ ನಿಂತು ಯುದ್ಧ ಮಾಡಬಲ್ಲ ಕಲಿಯು ಯಾರಿರಬಹುದು? ವ್ರತ ಮನಸ್ಸಿಗೆ ಏನೇನು ಹಚ್ಚಿಕೊಂಡು ಖಿನ್ನಳಾಗಬೇಡ. ವೀರಪತ್ನಿಯಾದ ನೀನು ಯುದ್ಧಾಸಕ್ತನಾದ ನನ್ನನ್ನು ತಡೆಯುವುದು ಸರ್ವತಾ ಭೂಷಣವಲ್ಲ. ಸಧೈರ್ಯದಿಂದ ವೀರಸೇಸೆಯ ನಿಕ್ಕಿ ಸಂತೋಷದಿಂದ ನನ್ನನ್ನು ಬೀಳ್ಕೊಡು ಎಂದು ಆಕೆಯನ್ನು ಸಂತೈಸಿ ಕುರುಳನ್ನು ನೇವರಿಸಿ ಗಲ್ಲವನ್ನು ಹಿಡಿದಾಡಿಸಿ ಲಲ್ಲೆಗೈದು ಹೊರಟೇ ಬಿಟ್ಟನು. ವಿ ಎನ್ ಭಾಗವತ್ ಪರಪುರ.